ಬಡವರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ತಾಲೂಕು ಆಡಳಿತ ಇಲ್ಲ. ಶ್ರೀಮಂತರ ಪರವಾಗಿ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇದೆಯೋ ಈ ತಾಲೂಕಿನ ಆಡಳಿತ ಗುರ್ತಿಸೋದು, ಅದನ್ನ ಕಾಚಿ ಅವರಿಗೆ ಪರಭಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾತ್ರ ತಾಲೂಕು ಆಡಳಿತ ಮಾಡ್ತಾ ಇದೆ. ಬಡವರ ಪರ ಕೆಲಸ ಯಾವುದು ಮಾಡ್ತಾನೆ ಇಲ್ಲ. ದಲಿತ ಪರವಾಗಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲ ಸ್ವಾಮಿ, ಸುಮಾರು 7 ವರ್ಷ ಆಗಿದೆ ದಲಿತ ದೌರ್ಜನ್ಯ ಸಭೆಯನ್ನ ಕರೆದು ನೀವು ದಲಿತರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಇದೆಯಾ ನಿಮಗೆ? ಈ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ನೀವು ಸಭೆಯನ್ನ ಕರೆದು ದಲಿತರ ಕುಂದುಕೊರತೆಗಳನ್ನ ನೀವು ವಿಚಾರಣೆ ಮಾಡಬೇಕಾಗಿತ್ತು. ದಲಿತರ ಸಮಸ್ಯೆಗಳ ಬಗ್ಗೆ ನೀವು ವಿಚಾರಣೆ ಮಾಡಬೇಕಾಗಿತ್ತು. ಇದ್ಯಾವುದು ಸಹ ನೀವು ಮಾಡ್ತಾ ಇಲ್ಲ. ನಿಜವಾಗ್ಲೂ ನಿಮ್ಗೂ ಕಾಳಜಿ ಇದ್ರೆ, ದಲಿತರ ಪರವಾಗಿ ಕಾಳಜಿ ಇದ್ರೆ, ದಲಿತರ ಬಗ್ಗೆ ಕಾಳಜಿ ಇದ್ರೆ ಹೇಳ್ತಾ ಇರ್ತೀರಾ ನೀವು, ನಾವು ದಲಿತರ ಪರವಾಗಿದ್ದೀವಿ, ದಲಿತರಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ. ನೀವು 7 ವರ್ಷಗಳಲ್ಲಿ ಒಂದೇ ಒಂದು ದಲಿತ ದೌರ್ಜನ್ಯ ಸಭೆಯನ್ನ ಕರೆದಿದ್ದೀರ ಸ್ವಾಮಿ. ನೀವು ಹೇಗೆ ದಲಿತರ ಪರವಾಗಿದ್ದೀರಿ? ನೀವು ದಲಿತರ ಪರವಾಗಿಲ್ಲ, ನೀವು ಗರಿಕರ ಪರವಾಗಿದ್ದೀರಾ, ಶ್ರೀಮಂತರ ಪರವಾಗಿದ್ದೀರಾ. ನಿಮಗೆ ನಮ್ಮ ಧಿಕ್ಕಾರ ಇದೆ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು. ಮರೆಯಬೇಡಿ, ಮರೆತು ಮಲಗಬೇಡಿ. ಜಾತಿ ವರ್ಗ ಒಂದೇ ನಾಣ್ಯದ 2 ಮುಖಗಳು. ವಂಚಿತರೇ ಈ ದೇಶದ ವಾರಸುದಾರರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ದುಡಿಯುವ ಜನಕ್ಕೆ ಶಕ್ತಿ ಕೊಡುವಂತ, ದಲಿತರಿಗೆ ಬೆಲೆ ಕೊಡುವಂತ, ದಲಿತರಿಗೆ ಬೆಲೆ ನೀಡುವಂತ, ದಲಿತರಿಗೆ ಬೆಲೆ ನೀಡುವಂತ. ಇದುವೆ ಓಡು, ಇದುವೆ ಬರಹ, ಇದುವೆ ಸ್ವಾಭಿಮಾನ ಎನ್ನಿರಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ ರವರ ಮೂಲಕ ತಹಸೀಲ್ದಾರ್ ಅವರು ಮಾಲೂರು ತಾಲೂಕು ಕಸಬಾ ಹೋಬಳಿ ನೀಲಕಂಠಗ್ರಹಾರ ಗ್ರಾಮದ ಸರ್ವೆ ನಂಬರ್ 18ರ ಗುಡಿಸಿಲುವಾಸಿಗಳಿಗೆ 94C ಅಡಿಯಲ್ಲಿ ಹಕ್ಕುಪತ್ರ ವಿತರಿಸಬೇಕು. ಹಾಗೂ ಕಸಬಾ ಹೋಬಳಿ ಆರೋಹಳ್ಳಿ ಸರ್ಕಾರಿ ಶಾಲೆಯ ಜಮೀನನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಿಸಬೇಕು. ಮಾಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಯುಜಿಡಿ, ಚರಂಡಿ, LPG ಕಾಮಗಾರಿ, ಸರ್ಕಾರಿ ನಿವೇಶನಗಳು, ಅಕ್ರಮ ಪರಭಾರೆ, ಅಕ್ರಮ ರಾಜಕಾಲುವೆಗಳ ಮೇಲೆ ನಿರ್ಮಿಸಿರುವ ಮನೆಗಳು ಕ್ರಮ ಕೈಗೊಳ್ಳದೆ ಅಕ್ರಮ ಖಾತೆಗಳನ್ನು ಮಾಡಿರುವ ಎಲ್ಲಾ ಕೋಟ್ಯಾಂತರಗಳನ್ನು ಅಕ್ರಮ ಎಸಗಿರುವ ಪುರಸಭಾ ಮುಖ್ಯಾಧಿಕಾರಿ ಮತ್ತು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಹಾಗೂ ಪುರಸಭೆಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ವಿಶೇಷ ತನಿಖಾ ಸಂಸ್ಥೆಯನ್ನ ನೇಮಿಸಿ ತನಿಖೆ ಮಾಡಬೇಕು. ಮಾಲೂರು ತಾಲೂಕಿನಾದ್ಯಂತ ಇರುವ ಚನ್ನದಾಸರಿ, ಶಿಲ್ಲೆಕ್ಯಾತ, ಅಕ್ಕಿಪಿಕ್ಕಿ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಮಾಲೂರು ತಾಲೂಕು ಕಸಬಾ ಹೋಬಳಿ ಗುಡ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 23ರಲ್ಲಿ ನೀಡಿರುವ ನಿವೇಶನ ರಹಿತರಿಗೆ ಹಕ್ಕುಪತ್ರದಂತೆ ಜಾಗ ಬಿಡಿಸಿಕೊಡಬೇಕು. ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮದ ಸರ್ವೆ ನಂಬರ್ 525, ಸರ್ವೆ ನಂಬರ್ 350 ಹಾಗೂ ಸರ್ಕಾರಿ ಬಸ್ ನಿಲ್ದಾಣ ಜಮೀನನ್ನು ಸರ್ವೆ ಮಾಡಿಸಿ ಅಕ್ರಮ ಒತ್ತುವರಿ ತೆರವುಗೊಳಿಸಬೇಕು. ಹಾಗೂ ಸರ್ಕಾರಿ ವಸತಿಗೃಹಗಳು ಮತ್ತು ಸರ್ಕಾರಿ ಕಚೇರಿಗಳನ್ನ ಮಾಸ್ತಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಖಾಸಗಿಯವರಿಗೆ ಅಕ್ರಮ ಖಾತೆಗಳನ್ನು ಮಾಡಿದ್ದು, ಸದರಿ ಅಕ್ರಮ ಖಾತೆಗಳನ್ನು ರದ್ದುಗೊಳಿಸಿ ಸರ್ಕಾರಿ ಸ್ವತ್ತುಗಳನ್ನು ಸರ್ಕಾರದ ವಶಕ್ಕೆ ಪಡೆಯಬೇಕು. ಮಾಲೂರು ಪಟ್ಟಣದ ಅರಳೆ ರಸ್ತೆ, ರಾಜಕಾಲುವೆ ಮತ್ತು ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನು ಇಂದಿನ ಜಿಲ್ಲಾಧಿಕಾರಿ DK ರೇವೂರ್ ಅವರ ಆದೇಶದಂತೆ ತೆರವುಗೊಳಿಸಿ ರಾಜಕಾಲುವೆ ನಿರ್ಮಿಸಬೇಕು. ಮತ್ತು ಮಾಲೂರು ತಾಲೂಕು ನಾಚವಳ್ಳಿ ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ಖಾಸಗಿ ಲೇಔಟ್ನ ಮಾಲೀಕರು ಗೋಮಳ ಮತ್ತು ಸರ್ಕಾರಿ ಕುರ್ಚಿಯನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದು, ಈ ಕೂಡಲೇ ತೆರವುಗೊಳಿಸಬೇಕು. ಮಾಲೂರು ತಾಲೂಕು ಟೇಕಲ್ ಹೋಬಳಿ ವಜ್ರಗೊಳ್ಳಳ್ಳಿ ಗ್ರಾಮದ ಗ್ರಾಮ ಠಾಣಾ ಜಮೀನನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತ ದಲಿತ ಕುಟುಂಬಗಳಿಗೆ ಖಾಲಿ ನಿವೇಶನಗಳನ್ನು ವಿತರಿಸಬೇಕು. ಮಾಲೂರು ತಾಲೂಕು ಕಸಬಾ ಹೋಬಳಿ ಬೆಳ್ಳಾವಿ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ ಶಾಂತಮ್ಮ ಕೃಷ್ಣಪ್ಪನವರಿಗೆ ಅಕ್ರಮವಾಗಿ ಮಂಜೂರಾತಿ ಮಾಡಿರುವ ಜಮೀನನ್ನು ಉಪವಿಭಾಗಾಧಿಕಾರಿಗಳು ರದ್ದುಗೊಳಿಸಿದ್ದು, ಕೂಡಲೇ ಒತ್ತುವರಿಯನ್ನು ತೆರವುಗೊಳಿಸಿ ನಾಮಫಲಕ ಅಳವಡಿಸಬೇಕು. ಹಾಗೂ ಸರ್ಕಾರಿ ಗೋಮಳ ಜಮೀನನ್ನು ಅಕ್ರಮವಾಗಿ ನಿರ್ಮಿಸಿರುವ ಇಟ್ಟಿಗೆ ಕಾರ್ಖಾನೆಯನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕು. ಮಾಲೂರು ಪಟ್ಟಣದ ಸರ್ವೆ ನಂಬರ್ 112ರಲ್ಲಿ 79 ಜನ ನಿರಾಶ್ರಿತ ಗುಡಿಸಲುವಾಸಿಗಳಿಗೆ ಹೈಕೋರ್ಟ್ ಆದೇಶದಂತೆ 2 ಎಕರೆ ಮಂಜೂರು ಮಾಡಿ ಹಕ್ಕುಪತ್ರ ವಿತರಣೆ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ.
ತಾವೇನು ಕಳೆದ ಬಾರಿ ಮನವಿನ ಕೊಟ್ಟಿದ್ರಿ, ನೀಲಕಂಠ ಅಗ್ರಹಾರದಲ್ಲಿ 4 ಗುಂಟೆ ಓವರ್ ಹೆಡ್ ಟ್ಯಾಂಕ್ ಅಂತ ಏನು ಹೇಳಿದ್ರೆ ಅದನ್ನ ಸ್ಕೆಚ್ ರೆಡಿ ಮಾಡ್ತಿದ್ದೀವಿ. ಅದನ್ನ KJMಗೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಆಗಿದೆ, ಸ್ಕೆಚ್ ಆಗಿದೆ. CC ಅವ್ರಿಗೆ ಪ್ರಪೋಸಲ್ ಹೋಗೋದಕ್ಕೆ ಬಾಕಿ ಇದೆ. ಅದನ್ನ ಇನ್ನು ಒಂದು 10 ದಿನಗಳಲ್ಲಿ ಅದು ಈಡೇರುತ್ತೆ. ಇನ್ನು ಉಳಿದಂತೆ ಏನು ಗುಡಿಸಲು ನಿವಾಸಿಗಳಿಗೆ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ, ಅದಕ್ಕೆ ನೀವು ಅರ್ಜಿಗಳನ್ನ ಸಲ್ಲಿಸಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಈಗ AC ಅವ್ರಿಗೆ ನಿರ್ದೇಶನ ತೋರಿದ್ದೀವಿ. ಅಲ್ಲಿಂದ ರಿಮೈನ್ ಬ್ಯಾಕ್ ಬಂದಿದ ತಕ್ಷಣನೇ ಅಳತೆಗಳನ್ನು ಮಾಡಿ ಅವ್ರು ಏನೇನು ಅನುಭವದಲ್ಲಿದ್ದಾರೆ ಅದ್ರ ಪ್ರಕಾರ ಅದ್ರ ಸ್ಕೆಚ್ಗಳು ಅವೈಲಬಲ್ ನಮ್ಮಲ್ಲಿ ಅವೈಲಬಲ್ ಇರೋದ್ರಿಂದ ಪುನರ್ ಪರಿಶೀಲನೆ ಮಾಡಿ ನಾವು ವಿತರಣೆ ಮಾಡ್ತೀವಿ. ಇನ್ನು 3ನೇ ವಿಚಾರವಾಗಿ ಚನ್ನದಾಸರಿ ಶಿಲೆಕಜ ಅತಿಥಿಗೆ ಲಾಸ್ಟ್ ಟೈಮು ಹೇಳಿದ್ರಿ, ನಾನು ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಇಂಡಿವಿಜುವಲ್ ಆಗಿ ಯಾರ್ಯಾರು ಅರ್ಜಿದಾರರಿದ್ದಾರೆ ಅವರ ಒಂದು ದಾಖಲೆಗಳನ್ನ ನಮಗೆ ಕೊಟ್ಟರೆ ನಾವು ಏನು ತಾಲೂಕು ಜಾತಿ ಪರಿಶೀಲನಾ ಸಮಿತಿನಲ್ಲಿ ಏನಿರ್ತೀವಿ ನಾವು ಒಂದು ಸರ್ವೆ ಮಾಡಿ ಅದನ್ನ ಜಿಲ್ಲಾಧಿಕಾರಿಗಳ ಜಾತಿ ಪರಿಶೀಲನಾ ಸಮಿತಿನಲ್ಲಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ಈ ಜನಾಂಗಗಳು ಇಲ್ಲಿ ವಾಸ ಇಲ್ಲ ಅನ್ನೋದನ್ನ ಒಂದು ದೃಢೀಕರಣ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಇದು ಬೇರೆ ಬೇರೆ ಡೆವಲಪಿಂಗ್ ಏರಿಯಾ ಆಗಿರೋದ್ರಿಂದ ಬೇರೆ ಕಡೆಯಿಂದ ವಲಸೆ ಬರುವಂಥವ್ರು ಇದ್ದಾರೆ. ಸೊ ಸುಮಾರು ವರ್ಷ ಇಲ್ಲೇ ಇದ್ರೂ ಸಹ ಅವ್ರ ಹತ್ರ ಡಾಕ್ಯುಮೆಂಟ್ ಅವೈಲಬಲ್ ಆಗಿರೋ ಪ್ರಕರಣಗಳಿರುತ್ತೆ. ಹಾಗಾಗಿ ನಾವು ನೇರವಾಗಿ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಇದನ್ನ ಕೊಟ್ಟಿದ್ದನ್ನ ಕೆಲವರೆಲ್ಲ ತಪ್ಪಾಗಿ ಕೊಟ್ಟಿದ್ದೀರಾ ಅಂತಾನು ಇನ್ನೊಂದು ಟೀಮು ನಮ್ಮಲ್ಲಿ ಬಂದು ಮನವಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒರಿಜಿನಲ್ ಯಾರು ಫಲಾನುಭವಿಗಳು ಇರ್ತಾರೋ ಅದರ ಬಗ್ಗೆ ಈಡೇರಬೇಕು ಅಂದ್ರೆ ನಮಗೆ ಫಲಾನುಭವಿಗಳ ಲಿಸ್ಟ್ ಬೇಕು, ಯಾರಿದ್ದಾರೆ ಅರ್ಜಿದಾರರು. ನಾವು ಅರ್ಜಿ ಸಲ್ಲಿಸಿದಾಗ ಗ್ರಾಮ ಲೆಕ್ಕಾಧಿಕಾರಿಗಳಾಗ್ಬೋದು RI ಆಗ್ಬೋದು ತಗೊಳ್ತಾನೆ ಇಲ್ಲ. ಅಲ್ಲಿ ಕೊಡಬೇಡಿ, ನೀವು ಸಮಾಜ ಕಲ್ಯಾಣ ಇಲಾಖೆಗೆ ನೇರವಾಗಿ ಕೊಡಿ, ನಾನು ಅವ್ರಿಗೆ ಡೈರೆಕ್ಷನ್ ಕೊಡ್ತೀನಿ. ನೇರವಾಗಿ ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಕೊಡಿ, ಪರಿಶೀಲನೆ ಮಾಡಿಕೊಡಿ ಅಂತ ನಾನು ಅವ್ರಿಗೆ ಡೈರೆಕ್ಷನ್ ಕೊಡ್ತೀನಿ. ಮೇಡಮ್, ಈಗ ಕಾಂತಮ್ಮ ಕೃಷ್ಣಪ್ಪ ಮಂಜೂರಾಗಿರ್ತಕ್ಕಂಥ ಜಮೀನು ಯಾಕೆ ನೀವು ಇದುವರೆಗೂ ತಡ ಮಾಡಿ? ಅದು ವಿಚಾರ ಇವಾಗ ಏನಿದೆ ಅದನ್ನ ತಗೋತೀನಿ, ಗಮನಕ್ಕೆ ಬಂದಿದೆ ತಗೋತೀನಿ. ಅದನ್ನ ವಿಚಾರ ನನಗೆ ಏನು ಆದೇಶಗಳಾಗಿದೆ ಗೊತ್ತಿಲ್ಲ, ಅದನ್ನ ವೆರಿಫಿಕೇಶನ್ಗೆ ಹಾಕಿದ್ದೀವಿ, ಅದನ್ನ ನೋಡಿ ಚೆಕ್ ಮಾಡಿ ತಗೋತೀವಿ. ಅದ್ರಲ್ಲಿ ಮುಲಾಜಿಲ್ಲ. ಇನ್ನು ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟ್ ಆದೇಶಕ್ಕೆ ನೋಟಿಸ್ ಇಶ್ಯೂ ಮಾಡಕ್ಕೆ ಹೇಳಿದ್ದೀನಿ. ಅದರಿಂದ ಡಾಕ್ಯುಮೆಂಟ್ ಕಾಲ್ ಫಾರ್ ಮಾಡ್ಕೊಂಡು ಡಿಸಿಷನ್ ತಗೋತೀವಿ. ಒತ್ತುವರಿ ಹಿಂದೆ ಆಗಿದೆ ಅಂತ ಹೇಳಿದ್ರೆ ನಾವು ಕೂಡ ಪರಿಶೀಲನೆ ಮಾಡ್ಕೋತೀವಿ. ಆಗಿರೋ ಕೆಲಸ ಆಗಿದೆ ಅಂತ ಹೇಳ್ಬೇಕು, ಆಗಿಲ್ಲ ಅಂತ ಹೇಳ್ಬೇಕು. ಪ್ರಯತ್ನ ಪಟ್ಟಿದ್ದೀವಿ ತಾನೆ, ಅದು ಮುಂದಿನ ಹಂತ. ಅದಕ್ಕೋಸ್ಕರನೇ AC ಕಳ್ಸಿಕೊಟ್ಟಿದ್ದೀವಿ. ಬಾಕಿ ನಮ್ಮಲ್ಲೇ ಇದ್ದಿದ್ರೆ ನಾನು ಮಾಡ್ತಾ ಇದ್ದೆ. ಬಾಕಿ ನಮ್ಮಲ್ಲಿ ಉಳ್ಕೊಂಡಿದ್ರೆ ಎಂಡಾಸ್ಮೆಂಟ್ ಕೊಟ್ಬಿಟ್ಟಿದ್ದಾರೆ DC ಅವ್ರಿಗೆ, ಏನು ಬಾಕಿ ಇಲ್ಲ ಅಂತ ತಿಂಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಪುನರ್ ಪರಿಶೀಲನೆ ಮಾಡ್ಕೊಂಡು ನನ್ನ ಟೈಮಲ್ಲೇ ನಾನು ಕೊಡ್ತೀನಿ, ಏನು ತೊಂದರೆ ಇಲ್ಲ. 21 ವರ್ಷ 2004ರಿಂದ ಇದುವರೆಗೂ 21 ವರ್ಷ. ಈಗ ನೆಕ್ಸ್ಟ್ ಏನಿದೆ ಹಂತ ಹಂತವಾಗಿ ನಾವು ನಿಮ್ಮ ಒಂದು ಆಶೋತ್ತರಗಳೇನಿದೆ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡ್ಕೊಡ್ಬೇಕು ಅದನ್ನ ಮಾಡಿಕೊಡ್ತೀವಿ. ಸೊ ಇನ್ನ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದ್ರೆ ನಾವು ಒಂದು ದೌರ್ಜನ್ಯ ಸಮಿತಿನ ಏನಿದೆ ಇನ್ನೊಂದು 15 ದಿನದಲ್ಲಿ ಕರಿತೀನಿ, ಅದನ್ನ ಹಂತ ಹಂತವಾಗಿ ಪರಿಶೀಲನೆ ಮಾಡೋಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಓವರಾಲ್ ಸರ್ವೆ ನಂಬರ್ ಅಲ್ಲಿ ಯಾವುದು ಇಲ್ಲಿಗಲ್ RTCಗಳು ಓಡ್ತಾ ಇದೆ ಅದನ್ನ ಸರ್ವೆ ಮಾಡೋದಕ್ಕೆ ಹೇಳಿದ್ದೀವಿ. ಅವೈಲಬಲ್ ಆಫ್ ಲ್ಯಾಂಡ್ ನೋಡಿಕೊಂಡು ನಾವು ಡಿಸಿಷನ್ ತಗೋತೀವಿ. ಅದನ್ನ ನಮ್ಮ ಹಂತದಲ್ಲಿ ಕಾನೂನಲ್ಲಿ ಏನು ಮಾಡಬೇಕು ಅದನ್ನ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾನು ಮಾಡ್ತೀನಿ.